ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಒನ್ ಕ್ರೇಜಿ ಇಂಟ್ವರ್ಡ್ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನು ಇದರ ಒಂದು ಕ್ಯಾಂಡಿಡ್ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಿರೋದು ಮೇ ಬಿ ಜುಲೈಯಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅದಾದಮೇಲೆ ಒಂದು ಲಾಂಗ್ ಫಾರ್ಮ್ಯಾಟ್ ವಿಡಿಯೋನ ಅಪ್ಲೋಡ್ ಮಾಡೇ ಇಲ್ಲ. ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಐ ಆಮ್ ನಾಟ್ ಅ ಫುಲ್ ಟೈಮ್ ಯೂಟ್ಯೂಬರ್. ಸೊ ನನಗಾದಷ್ಟು ಫ್ರೀ ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನೇನಾದರೂ ಫುಲ್ ಟೈಮ್ ಯೂಟ್ಯೂಬರ್ ಆಗಬೇಕಂದ್ರೆ ನೀವೇನು ಮಾಡಬೇಕಂತ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ. ಸೊ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು. ಸೊ ತಮ್ಮನೇಲಿಂದ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇವತ್ತು ನಾವು ದೇಸಿ ಮಸಾಲ ಬಫೆ ಲಂಚ್ಗೆ ಹೋಗ್ತಾ ಇದ್ದೀವಿ. ನಾನು ಈ ಒಂದು ಪ್ಲೇಸಿಗೆ ಹೋಗಬೇಕಂತ ಸಾಕಷ್ಟು ವರ್ಷಗಳಿಂದ ಅನ್ಕೊತಾ ಇದ್ದೆ, ಬಟ್ ಹೋಗೋದಕ್ಕೆ ಆಗೇ ಇರಲಿಲ್ಲ. ಏನಾದರೂ ಒಂದು ರೀಸನ್ ಬರ್ತಾಯಿತ್ತು. ಫೈನಲಿ ಈ ರೆಸ್ಟೋರೆಂಟ್ ನಮ್ಮ ಮನೆ ಹತ್ರನೇ ಹೆಸರುಘಟ್ಟ ರೋಡಲ್ಲಿ ಓಪನ್ ಆಗಿದೆ. ಸೊ ಹತ್ತಿರ ಇರೋದ್ರಿಂದ ಲಂಚಿಗೆ ಅಂತಲೇ ಹೇಳಿ ಹೋಗ್ಬೋದು. ಸೊ ಅದಕ್ಕೋಸ್ಕರ ಹೊರಟಿದ್ದೀವಿ. ಆ್ಯಂಡ್ ಅಲ್ಲಿನ ಫುಡ್ ಹೇಗಿರುತ್ತೆ, ಆ್ಯಂಬಿಯನ್ಸ್ ಹೇಗಿರುತ್ತೆ ಎಲ್ಲದನ್ನು ರಿವ್ಯೂ ಅಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಈ ವಿಡಿಯೋನ ಲಾಸ್ಟ್ ತನಕ ವಾಚ್ ಮಾಡಿ. ಯಾಕಂದರೆ ಈ ವಿಡಿಯೋದಲ್ಲಿ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ, ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಗಿವ್ ಅವೇ ನಡೀತಾ ಇದೆ ಅಂತ. ಸೊ ಗಿವ್ ಅವೇ ಕಂಡೀಷನ್ಸ್ ಏನಿದೆ ಮತ್ತು ಏನು ಪ್ರಾಡಕ್ಟ್ನ ಗಿವ್ ಅವೇ ಮಾಡ್ತಾಯಿದ್ದೀನಿ ಎಲ್ಲದನ್ನು ಈ ವಿಡಿಯೋದಲ್ಲಿ ಎಂಡಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲರಿಗೂ ಗಿವ್ ಅವೇ ನಡೀತಾ ಇದೆ ಅಂತ ಗೊತ್ತು, ಬಟ್ ಪ್ರಾಡಕ್ಟ್ ಏನಂತ ಯಾರಿಗೂ ಗೊತ್ತಿಲ್ಲ, ರಿವೀಲ್ ಮಾಡಿಲ್ಲ. ಸೊ ಅದನ್ನು ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ಸೊ ಈ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಹೋಗಿ ನಾನು ರೆಸ್ಟೋರೆಂಟಲ್ಲಿ ನಿಮಗೆಲ್ಲರಿಗೂ ಸಿಗ್ತೀನಿ. ಸಿ ಯು. ಆ್ಯಂಬಿಯನ್ಸ್ ತುಂಬ ಸಿಂಪಲ್ಲಾಗಿ ಚೆನ್ನಾಗಿತ್ತು. ತುಂಬ ಚೆನ್ನಾಗಿರೋ ಕಲರ್ ಕಾಂಬಿನೇಷನ್ನ ಯೂಸ್ ಮಾಡಿದ್ರು. ಎಸ್ಥೆಟಿಕ್ ಆಗಿ ಕಾಣಿಸ್ತಾ ಇತ್ತು. ದೊಡ್ಡದಾಗಿ ಒಂದು ಡೈನಿಂಗ್ ಏರಿಯಾ, ಅದರಲ್ಲಿ ಸೆಂಟ್ರಲ್ಲಿ ಒಂದು ಬಫೆ ಕೌಂಟರ್ ಇತ್ತು. ಆ್ಯಂಡ್ ಇದು ಇವತ್ತಿನ ಮೆನ್ಯೂ. ಫಸ್ಟಿಗೆ ಜಲ್ಜೀರಾ ವಾಟರ್ ವೆಲ್ಕಮ್ ಡ್ರಿಂಕ್ ಆಗಿ ಇಟ್ಟಿರು, ವಿಚ್ ಇಸ್ ನಥಿಂಗ್ ಬಟ್ ಪಾನಿ. ಆ್ಯಂಡ್ ಇದು ಹಾಟ್ ಆ್ಯಂಡ್ ಸಾರ್ ಸೂಪ್, ಪನ್ನೀರ್ ಟಿಕ್ಕಿ, ಕಾರ್ನ್ ಆ್ಯಂಡ್ ಮೇಥಿ ಟಿಕ್ಕಿ, ಗೋಬಿ ಕಬಾಬ್, ಹನಿ ಪೊಟ್ಯಾಟೊ, ನೂಡಲ್ಸ್, ಪನ್ನೀರ್ ಬಟರ್ ಮಸಾಲ, ಆಲೂ ಮೇಥಿ, ಚಿಕ್ಪಿ ಸ್ಯಾಲಡ್, ದಾಲ್ ಮಖನಿ. ರೈಸ್ ಐಟಮ್ಸಲ್ಲಿ ವೆಜ್ ತವಾ ಪುಲಾವ್ ಮತ್ತು ಕರಿ ಲೀಫ್ ಫ್ರೈಡ್ ರೈಸ್, ಸ್ಟೀಮ್ಡ್ ರೈಸ್, ಇದು ರಸಮ್. ಇನ್ನು ಡೆಸರ್ಟ್ಸಲ್ಲಿ ನೋಡಬೇಕಂದ್ರೆ ಕ್ಯಾರೆಟ್ ಹಲ್ವಾ, ಗುಲಾಬ್ ಜಾಮೂನ್, ಮ್ಯಾಂಗೋ ಬರ್ಫಿ, ಚಾಕ್ಲೇಟ್ ಕೇಕ್, ಜಿಲೇಬಿ, ವೆನಿಲಾ ಆ್ಯಂಡ್ ಸ್ಟ್ರಾಬೆರಿ ಐಸ್ ಕ್ರೀಮ್ನ ಇಟ್ಟಿದ್ರು. ಇನ್ನು ಸ್ಯಾಲೆಡ್ ಕೌಂಟರಲ್ಲಿ ಕರ್ಡ್ ರೈಸ್, ಕ್ಯುಕುಂಬರ್, ಟೊಮ್ಯಾಟೊ, ಬೀಟ್ರೂಟ್, ಸ್ಪ್ರೌಟ್ಸ್, ರಿಂಗ್ ಆನಿಯನ್ಸ್ ಆ್ಯಂಡ್ ಕುಕುಂಬರ್ ಸ್ಯಾಲಡ್, ಫ್ರೈಯಮ್ಸ್ ಆ್ಯಂಡ್ ರ್ಯಾಡಿಶ್ ಪಿಕಲ್ ಇತ್ತು. ಆ್ಯಂಡ್ ದಿಸ್ ಇಸ್ ಲೈವ್ ಚಾಟ್ ಕೌಂಟರ್. ಆ್ಯಂಡ್ ಇದು ಇವತ್ತಿನ ಚಾಟ್ ಮೆನ್ಯೂ. ಆ್ಯಂಡ್ ಇದು ಲೈವ್ ಕೌಂಟರ್, ಇದು ಇವತ್ತಿನ ಲೈವ್ ಕೌಂಟರ್ ಮೆನ್ಯೂ. ನಾವಿಲ್ಲಿ ಸೂಪ್ ಆ್ಯಂಡ್ ಸ್ಟಾರ್ಟರ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ರೆಸ್ಟೋರೆಂಟ್ ಎಕ್ಸಾಕ್ಟ್ ಲೊಕೇಶನ್ ಬಂದು 8th ಮೈಲ್ ರೋಡ್ ಬರುತ್ತೆ. ಸೊ ಆ ರೋಡಲ್ಲಿ ಒಳಗಡೆ ಅವರ ಸಪ್ತಗಿರಿ ಕಾಲೇಜ್, ಸಪ್ತಗಿರಿ ಹಾಸ್ಪಿಟಲ್ ಎಲ್ಲ ಸಿಗುತ್ತೆ. ಸೊ ಇಟ್ ಈಸ್ ವೆರಿ ಕ್ಲೋಸ್ ಟು ಸಪ್ತಗಿರಿ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್. ಲೆಫ್ಟ್ ಸೈಡಿಗೆ ರಿಲಯನ್ಸ್ ಸಿಗುತ್ತೆ. ಸೊ ರಿಲಯನ್ಸ್ ಮೇಲೆ ಈ ರೆಸ್ಟೋರೆಂಟ್ ಇದೆ. ಸೊ ಯಾರೆಲ್ಲ ಈ ಪಾರ್ಟ್ ಆಫ್ ಬ್ಯಾಂಗ್ಳೂರಲ್ಲಿ ಸ್ಟೇ ಆಗಿರ್ತೀರಾ, ನೆಲಮಂಗಲ, 8ನೇ ಮೈಲಿ, ಪೀಣ್ಯ, ದಾಸರಳ್ಳಿ, ಜಾಲಹಳ್ಳಿ ಕ್ರಾಸ್ ಆ ಕಡೆ ಇರೋರಿಗೆ 8ನೇ ಮೈಲಿ ಚೆನ್ನಾಗೇ ಗೊತ್ತಿರುತ್ತೆ. ಸೊ 8ನೇ ಮೈಲಿ ರೋಡಿಂದ ಲೆಫ್ಟ್ ತಗೊಂಡ್ರೆ ಒಂದು 1/2 ಕಿಲೋಮೀಟ್ರ್ ಒಳಗಡೆ ಈ ರೆಸ್ಟೋರೆಂಟ್ ಸಿಗುತ್ತೆ. ರಿಲಯನ್ಸ್ ಮಾರ್ಟ್ ಇದೆ ಕೆಳಗಡೆ. ರಿಲಯನ್ಸ್ ಮಾರ್ಟ್ ಮೇಲೆ ಈ ರೆಸ್ಟೋರೆಂಟ್ ಸಿಚುಯೇಟ್ ಆಗಿದೆ. ಸೊ ಇದಕ್ಕೆ ಬೇಸ್ಮೆಂಟಲ್ಲಿ ಹೋಗಿ, ಬೇಸ್ಮೆಂಟಲ್ಲಿ ಲಿಫ್ಟ್ ಇದೆ, ಲಿಫ್ಟ್ ಇಲ್ಲ ಸ್ಟೇರ್ಸ್ನ ತೊಗೊಬೋದು. ಇದು 2nd ಫ್ಲೋರಲ್ಲಿರೋದು. ಇವಾಗ ಸೂಪ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಖಾರ ಇದೆ ಅಲ್ವಾ? ಸೂಪ್ ತುಂಬ ಸ್ಪೈಸಿ ಆಗಿದೆ. ಹಾಟ್ ಆ್ಯಂಡ್ ಸಾರ್ ಸೂಪ್ ಅದ್ರ ಹೆಸರಿಗೆ ಮ್ಯಾಚ್ ಆಗೋ ಹಾಗೆ ಹಾಟ್ ಆಗಿತ್ತು, ಸ್ಪೈಸಿ ಆಗಿತ್ತು ಆ್ಯಂಡ್ ಸಾರ್ ಆಗಿತ್ತು. ನೆಕ್ಸ್ಟು ಡ್ರೈ ಗೋಬಿ ಟ್ರೈ ಮಾಡೋಣ. ಇದು ಫುಲ್ ಕ್ರಂಚಿಯಾಗಿ ಸ್ಪೈಸಿ ಆಗಿದೆ. ನೆಕ್ಸ್ಟ್ ಇದು ಬೇಬಿ ಕಾರ್ನ್ ರೋಲ್ ಅಂತ. ಇದು ಸಾಫ್ಟಾಗಿ ಚೆನ್ನಾಗಿದೆ.
ಪನ್ನೀರ್ ಬಂಜಾರ ಟಿಕ್ಕಿ ಟ್ರೈ ಮಾಡೋಣ. ಇದು ಚೆನ್ನಾಗಿದೆ. ಪನ್ನೀರ್ ಸಾಫ್ಟ್ ಆಗಿದೆ, ಬಟ್ ಔಟ್ಸೈಡ್ ಫ್ರೈ ಆಗಿರೋ ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ. ಸ್ಪೈಸಿ ಆಗೋದು. ಕೆಲವೊಂದು ರಿವ್ಯೂಸ್ನ ನಾನು ನೋಡಬೇಕಾದ್ರೆ ಫುಡ್ನ ವೇಸ್ಟ್ ಮಾಡಿದ್ರೆ 699 ಪೇ ಮಾಡಬೇಕು ಆ ಥರ ಎಲ್ಲ ಬೋರ್ಡ್ ಹಾಕಿದ್ರು ಕೆಲವೊಂದು ಬ್ರಾಂಚಸಲ್ಲಿ. ಬಟ್ ಈ ಬ್ರಾಂಚಲ್ಲಿ ಆ ಥರ ಯಾವುದು ಬೋರ್ಡ್ ಹಾಕಿರಲಿಲ್ಲ. ಆ ಥರ ಬೋರ್ಡ್ ಹಾಕಿಲ್ಲ ಅಂದರೂ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಾವು ಯಾವತ್ತೂ ಫುಡ್ನ ವೇಸ್ಟ್ ಮಾಡಬಾರ್ದು. ಸೊ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತೊಗೊಳ್ಳಿ, ಫುಡ್ನ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ಪಿಜ್ಜಾನ ಆರ್ಡರ್ ಮಾಡಿದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ನಿಮಗೆ ಬೇಕಿದ್ರೆ ನೀವು ಸ್ವಲ್ಪ ಬೇಗ ಆರ್ಡರ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ಇನ್ನೆಲ್ಲದು ಬೇಗ ಬೇಗ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ರು. ಇವಾಗ ಪಾನಿಪುರಿ ತೊಗೊಂಡಿದ್ದೀವಿ, ನೂಡಲ್ಸ್, ಸೇವ್ ಪುರಿ ಆ್ಯಂಡ್ ಮೋಮೋಸ್. ಸೊ ಇವಾಗ ಪಾನಿಪುರಿ ಟ್ರೈ ಮಾಡ್ತಾ ಇದ್ದೀನಿ. ಪಾನಿಪುರಿ ನನಗಂತೂ ತುಂಬಾ ಇಷ್ಟ ಆಯಿತು. ಪುರಿ ತುಂಬ ಕ್ರಿಸ್ಪಿ ಆಗಿತ್ತು, ರವಾಯಿಂದ ಮಾಡಿದ ಅನಿಸುತ್ತೆ ಪುರಿ. ಪಾನಿಪುರಿ ಚೆನ್ನಾಗಿತ್ತು. ಎಲ್ಲ ಟ್ರೈಂಗ್ ಸೇವ್ ಪುರಿ. ಸ್ಟಾರ್ಟರ್ಸಲ್ಲಿ ಇದು ಪೊಟ್ಯಾಟೋನ ರ್ಯಾಡಿಶ್ ಗೊತ್ತಾಗ್ತಲ್ಲ, ಟ್ರೈನ್ ಪೊಟ್ಯಾಟೋ. ಇದು ಹನಿ ಚಿಲ್ಲಿ ಕ್ರಿಸ್ಪಿ ಪೊಟ್ಯಾಟೊ. ಕ್ರಿಸ್ಪಿ ಆಗಿರಲಿಲ್ಲ, ಬಟ್ ಟೇಸ್ಟ್ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯ್ತಿದ್ದು. ನೆಕ್ಸ್ಟ್ ಲೆಟ್ ಅಸ್ ಟ್ರೈ ನೂಡಲ್ಸ್. ಸ್ಪೈಸಿ ಇದೆ ನೂಡಲ್ಸು. ಫಸ್ಟಿಗೆ ಏನೂ ಟೇಸ್ಟ್ ಇಲ್ಲ ಅನಿಸುತ್ತೆ, ಬಟ್ ತಿಂತ ಸ್ಪೈಸಿ ಇದೆ. ಇವಾಗ ಮೋಮೋಸ್ ಟ್ರೈ ಮಾಡೋಣ. ಮೋಮೋಸ್ ಜೊತೆ ಚಟ್ನಿ ಕೊಟ್ಟಿದ್ದಾರೆ. $399ಗೆ ಈ ಬಫೆ ವರ್ತ್ ಇತ್ತಾ ಅಂತ ಕೇಳಿದ್ರೆ, ವೆಜಿಟೇರಿಯನ್ಸ್ಗೆ ಇದು ಬೆಸ್ಟ್ ಆಪ್ಷನ್. 40+ ವೆರೈಟೀಸ್ ಇರುತ್ತೆ. ಸೊ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಹೆಂಗಿದೆ? ಹೆಂಗಿದೆ? ಜಾಮೂನ್ ಸೂಪರ್ ಆಗಿದೆ. ಮಸಾಲೆ ದೋಸೆ ಚೆನ್ನಾಗಿದೆ. ಸೊ ಲೆಟ್ಸ್ ಟ್ರೈ ಪಿಜ್ಜಾ. ಮಿನಿ ಪಿಜ್ಜಾಸ್ ಪ್ರಿಪೇರ್ ಮಾಡಿಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಚೀಸ್ ಕಾಣಿಸ್ತಿರಲಿಲ್ಲ ಮೇಲೆ, ಬಟ್ ಸ್ಟಿಲ್ ಚೀಸ್ ಇತ್ತು. ತುಂಬ ಚೆನ್ನಾಗಿತ್ತು, ಡೆಲಿಷಿಯಸ್ ಆಗಿತ್ತು. ನೆಕ್ಸ್ಟ್ ಕುಲ್ಚಾಗ್ ಅಂತ ಹೇಳ್ಬಿಟ್ಟು ಈ ಗ್ರೇವೀಸ್ನ ತೊಗೊಂಡಿದ್ದೆ. ನಾವೇ ಟ್ರೈನ್ ಕುಲ್ಚಾ ಬಿಸಿ ಇತ್ತು, ಬಟ್ ಪಿಜ್ಜಾ ವೇಟ್ ಮಾಡಿಕೊಂಡು ಕುಲ್ಚಾ ಫುಲ್ ತಣ್ಣಗೆ ಆಗೋಗ್ಬಿಟ್ಟಿದೆ. ಇಂಡಿಯನ್ ಬ್ರೆಡ್ ಅಂತ ಒಂದು ಸೆಕ್ಷನ್ ಇದೆ. ಇದರಲ್ಲಿ ಕುಲ್ಚಾ, ರೋಟಿ, ನಾನ್ ಈ ಥರ ಎಲ್ಲ ಇರುತ್ತೆ. ಇದು ಬೇಕಿದ್ರೆ ನೀವು ಆರ್ಡರ್ ಮಾಡಬೇಕು. ಇದನ್ನು ನಿಮ್ಮ ಟೇಬಲ್ಗೆ ತಂದು ಸರ್ವ್ ಮಾಡ್ತಾರೆ. ಟ್ರೈನ್ ವಿತ್ ಆಲೂ ಮಟರ್.
ಕುಲ್ಚಾ ವಿತ್ ಪನ್ನೀರ್ ಬಟರ್ ಮಸಾಲ ವಾಸ್ ವೆರಿ ಗುಡ್. ವಿತ್ ಆಲೂ ಮಟರ್ ಇಟ್ ವಾಸ್ ಓಕೆ. ಆಲೂ ಮಟರ್ ಟೇಸ್ಟ್ ಚೆನ್ನಾಗಿತ್ತು, ಬಟ್ ಐ ಪರ್ಸನಲಿ ಡಿಡ್ ನಾಟ್ ಲೈಕ್ ಇಟ್ ವಿತ್ ಕುಲ್ಚಾ. ವಾಟರ್ ಬಾಟಲ್ ಖಾಲಿ ಆದಾಗ ಅದನ್ನು ರೀಪ್ಲೇಸ್ ಮಾಡ್ತಾ ಇದ್ರು. ರೈಸ್ ಐಟಮ್ಸಲ್ಲಿ ಇಷ್ಟು ತೊಗೊಂಡಿದ್ದೀನಿ. ಪೈನಾಪಲ್ ಸ್ಯಾಲಡ್. ಇದು ಪೈನಾಪಲ್ ಅಲ್ಲ, ರ್ಯಾಡಿಶು. ಇದನ್ನು ಸ್ವಲ್ಪ ಪಿಕ್ಕಲ್ ಥರ ಮಾಡಿ ಇಟ್ಟಿದ್ರು. ಸೊ ಸ್ಪ್ರೌಟ್ಸಲ್ಲಿ ಸ್ವಲ್ಪ ರಾ ಟೇಸ್ಟ್ ಇತ್ತು. ಕೆಲವೊಬ್ರಿಗೆ ಇದು ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ನನಗೆ ಇಷ್ಟ ಆಯಿತು. ಆ್ಯಂಡ್ ಇದಕ್ಕೆ ಡ್ರೆಸ್ಸಿಂಗಿಗೆ ಸ್ವಲ್ಪ ಮಸಾಲ ಕೂಡ ಹಾಕಿದ್ರು. ಸೊ ಅದು ಸ್ವಲ್ಪ ಟೇಸ್ಟ್ ಇತ್ತು ಮಸಾಲದೂ. ಡೆಸರ್ಟ್ ಮಾತ್ರ ಒಂದು ಬಿಡದೆ ಎಲ್ಲನೂ ಟ್ರೈ ಮಾಡ್ತಾ ಇದ್ದೀನಿ. ರಿವ್ಯೂ ಜಾಮೂನ್ ತುಂಬ ಚೆನ್ನಾಗಿದೆ, ಹಾಟ್ ಆಗಿದೆ, ತುಂಬ ಚೆನ್ನಾಗಿದೆ. ಜಲೇಬಿ ಇದಕ್ಕೆ ರಬ್ಡಿ ಇದ್ದಿದ್ರೆ ಚೆನ್ನಾಗಿತ್ತು, ಬಟ್ ಇಲ್ಲ, ಇದಷ್ಟು ಹಾಟು ಇಲ್ಲ. ಸಾಫ್ಟ್ ಇರಬೇಕಿತ್ತು, ಬಟ್ ತುಂಬ ಕ್ರಿಸ್ಪಿ ಆಗಿದೆ. ಹಲ್ವಾ ಟ್ರೈ ಮಾಡೋಣ. ಕ್ಯಾರೆಟ್ ಹಲ್ವಾ. ಓಕೆ, ಅಷ್ಟೊಂದು ಎಕ್ಸ್ಟ್ರಾಡಿನರಿ ಆಗಿರಲಿಲ್ಲ, ಬಟ್ ಯಾ ಇಟ್ ಇಸ್ ಗುಡ್. ಐಸ್ ಕ್ರೀಮ್ ಮ್ಯಾಂಗೋ ಬರ್ಫಿ ಟ್ರೈ ಮಾಡೋಣ. This is also good. ಚಾಕ್ಲೇಟ್ ಕೇಕ್ ಅಂತ, ಇದು ಬೀಟ್ರೂಟ್ ಕೇಕ್ ಥರ ಕಾಣಿಸ್ತಿದೆ. ರೆಡ್ ವೆಲ್ವೆಟ್ ಕೇಕ್. ರೆಡ್ ವೆಲ್ವೆಟ್ ಕೇಕ್, ಚಾಕ್ಲೇಟ್ ಕೇಕ್ ಅಂತ ಇದ್ದಾರೆ. ಟೇಸ್ಟ್ ಇಸ್ ಗುಡ್, ಬಟ್ ಸ್ವಲ್ಪ ಸಾಫ್ಟ್ ಇರಬೇಕಿತ್ತು, ಸ್ವಲ್ಪ ಕ್ರಿಸ್ಪಿ ಆಗಿದೆ. ಐಸ್ ಕ್ರೀಮ್ ಒಂದು ಟೈಪ್ ಇದರಲ್ಲಿ ನಾನು ವೆನಿಲಾ ಮತ್ತು ಸ್ಟ್ರಾಬೆರಿ ಎರಡು ಮಿಕ್ಸಲ್ಲಿ ತೊಗೊಂಡಿದ್ದೀನಿ. Yeah, ice cream is good. Hey everyone, finally I'm back at home. ಸೊ ಲಂಚ್ ಬಫೆ ದೇಸಿ ಮಸಾಲದಲ್ಲಿ ಚೆನ್ನಾಗೇ ಇತ್ತು. ಫುಡ್ ವಾಸ್ ವೆರಿ ಗುಡ್. ಸ್ಪೈಸಿ ಆಗಿತ್ತು ಅಂತಲೇ ಹೇಳ್ಬೋದು. ಎಲ್ಲ ಫುಡ್ಡು ಚೆನ್ನಾಗಿತ್ತು. ಕೆಲವೊಂದು ನನಗೆ ಇಷ್ಟ ಆಗಲಿಲ್ಲ, ಕೆಲವೊಂದು ತುಂಬ ಇಷ್ಟ ಆಯಿತು. ಸೊ ಎಲ್ಲದನ್ನು ರಿವ್ಯೂಯಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಆ್ಯಂಡ್ ಅವ್ರದ್ದೊಂದು ಬ್ಯಾಂಕ್ವೆಟ್ ಹಾಲ್ ಕೂಡ ಇತ್ತು. ಬ್ಯಾಂಕ್ವೆಟ್ ಹಾಲ್ ಹೇಗೆ ಅಂತ ಹೇಳಿದ್ರೆ, ಬ್ಯಾಂಕ್ವೆಟ್ ಹಾಲ್ ಫ್ರೀಯಾಗಿ ಸಿಗುತ್ತೆ, ಬಟ್ ಪರ್ ಪರ್ಸನ್ ಫುಡ್ಗೆ ಅಂತ ಹೇಳಿ ನೀವು ಪೇ ಮಾಡಬೇಕಾಗುತ್ತೆ. ಎಷ್ಟು ಮೆಂಬರ್ಸ್ ಗ್ಯಾದರಿಂಗ್ ಗೆಟ್ ಟುಗೆದರಲ್ಲಿ ಇರ್ತಾರೆ ಅಷ್ಟು ಜನಕ್ಕೆ ಫುಡ್ಡಿಗೆ ಪೇ ಮಾಡಬೇಕು. ಹಾಲ್ ಫ್ರೀಯಾಗಿ ಸಿಗುತ್ತೆ. ಸೊ ಪರ್ ಪರ್ಸನ್ ಇಟ್ ಸ್ಟಾರ್ಟ್ಸ್ ಫ್ರಮ್ 450 ಆ್ಯಂಡ್ ಇಟ್ ಗೋಸ್ ಅಪ್ ಟು 650. 3 ಟೈಪ್ಸ್ ಆಫ್ ಪ್ಯಾಕೇಜಸ್ ಇದೆ. ಸೊ ಎಲ್ಲದೂ ವಿಡಿಯೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು ಯಾವ್ಯಾವ ಪ್ಯಾಕೇಜಿಗೆ ಏನೇನು ಸಿಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ದೇಸಿ ಮಸಾಲದು ಓಪನ್ ಆ್ಯಂಡ್ ಕ್ಲೋಸ್ ಟೈಮಿಂಗ್ಸ್ ಬಂದು ಇವರು ಮಧ್ಯಾಹ್ನ 12 o'clock ನೈಟ್ 10:30ವರೆಗೂ ಇದು ಓಪನ್ ಆಗಿರುತ್ತೆ. ಹೆಸರುಘಟ್ಟ ರೋಡಲ್ಲಿರೋ ಔಟ್ಲೆಟ್ ಬಗ್ಗೆ ಮಾತಾಡ್ತಿರೋದು ನಾನು. ಸೊ ಇದು 12 to 10:30 ಇರುತ್ತೆ. ಲಂಚ್ ಇರುತ್ತೆ ಮತ್ತು ಡಿನ್ನರ್ ಇರುತ್ತೆ. ಹೈ ಟೀ ಇರಲ್ಲ, ಮತ್ತು ಬ್ರೇಕ್ಫಾಸ್ಟ್ ಕೂಡ ಈ ಬ್ರಾಂಚಲ್ಲಿ ಇಲ್ಲ. ಕೆಲವೊಂದು ಬ್ರಾಂಚಸಲ್ಲಿ ನೋಡಿದ್ದೀನಿ ಬ್ರೇಕ್ಫಾಸ್ಟ್ ಬಫೆ ಇದೆ ಅಂತ, ಬಟ್ ಹೆಸರುಘಟ್ಟದಲ್ಲಿ ಬ್ರೇಕ್ಫಾಸ್ಟ್ ಬಫೆ ಕಂಪ್ಲೀಟಾಗಿ ಇಲ್ಲವೇ ಇಲ್ಲ. ಇಟ್ ಈಸ್ ಓನ್ಲಿ ಲಂಚ್ ಆ್ಯಂಡ್ ಡಿನ್ನರ್. ಮತ್ತು ವೀಕ್ ಡೇಸಲ್ಲಿ ಲಂಚ್ ಪ್ರೈಸ್ ಬಂದುಬಿಟ್ಟು 299 ಇರುತ್ತೆ, ವೀಕೆಂಡ್ಸಲ್ಲಿ 399 ಇರುತ್ತೆ. ಈ ಎರಡಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ವೀಕ್ ಡೇಸು ಬರೀ 32 ಐಟಮ್ಸ್ ಏನೋ ಇರುತ್ತಂತೆ, ವೀಕೆಂಡ್ಸಲ್ಲಿ 40+ ಐಟಮ್ಸ್ ಇರುತ್ತೆ. ಓಕೆ, ಸೊ ಇದಿಷ್ಟು ದೇಸಿ ಮಸಾಲದು ರಿವ್ಯೂ ಆಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಗಿವ್ ಅವೇ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಈ ಗಿವ್ ಅವೇ ನಡೆಯೋದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮತ್ತು ಪ್ರಾಡಕ್ಟ್ ಏನಂತ ನಾನು ಇವಾಗ ಶೇರ್ ಮಾಡ್ತೀನಿ. ಒಂದು ಪೋಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಆ ಪೋಸ್ಟಲ್ಲಿ ಗಿವ್ ಅವೇ ಮಾಡಬೇಕಾ ಬೇಡವಾ ಅಂತ ಕೇಳಿ ಆ ಪೋಸ್ಟ್ನ ಹಾಕಿದ್ದೆ ನಾನು ಯೂಟ್ಯೂಬ್ ಚಾನಲಲ್ಲಿ 1 month ಬ್ಯಾಕ್ ಹಾಕಿರೋದು.
ಸೊ ಅದರಲ್ಲಿ 50 ವೋಟ್ಸ್ ಬಂದರೆ ಮಾತ್ರ ಗಿವ್ ಅವೇ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಇದುವರೆಗೂ ಬಂದಿರೋದೇ ಬರೀ 4 ವೋಟ್ಸ್. ಆ್ಯಂಡ್ 31st ಡಿಸೆಂಬರ್ ಒಳಗಡೆ ಒನ್ ಕ್ರೇಜಿ ಇಂಟ್ರವರ್ಡ್ ಯೂಟ್ಯೂಬ್ ಚಾನಲ್ಗೆ 1000 ಸಬ್ಸ್ಕ್ರೈಬರ್ಸ್ ಬೇಕಂತ ಹೇಳಿದ್ದೆ. ಸೊ ಇದೆರಡು ಕಂಡೀಷನ್ಸ್ ಮೀಟ್ ಆದರೆ ಮಾತ್ರ ಗಿವ್ ಅವೇನ ಮಾಡ್ತಿದ್ದೀನಿ. ಪೋಸ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಪ್ಲೀಸ್ ಗಿವ್ ಅವೇ ನಡಿಬೇಕಂತ ಹೇಳಿದ್ರೆ ಹೋಗ್ಬಿಟ್ಟು ಆ ಪೋಸ್ಟಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಆ್ಯಂಡ್ ಒನ್ ಕ್ರೇಜಿ ಇಂಟ್ರವರ್ಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವ್ರ ಜೊತೆ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಬಿಕಾಸ್ ದ ಮೇನ್ ಕಂಡೀಷನ್ ಬಂದ್ಬಿಟ್ಟು ಒನ್ ಕ್ರೇಜಿ ಇಂಟ್ರವರ್ಡ್ ಯೂಟ್ಯೂಬ್ ಚಾನಲ್ಗೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಆ್ಯಂಡ್ ದಟ್ ಟು ಬಿಫೋರ್ 31st ಡಿಸೆಂಬರ್ 2025. ಇದಿಷ್ಟು ಕಂಡೀಷನ್ಸ್ ಮೀಟ್ ಆದರೆ ಮಾತ್ರ ಗಿವ್ ಅವೇ ನಡೆಯುತ್ತೆ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ನನಗೆ ಹೆಡ್ಫೋನ್ ಅಂತ ಡಿ ಎಮ್ ಮಾಡಿ. ಆ್ಯಂಡ್ ನಿಮಗೆ ಯಾಕೆ ಹೆಡ್ಫೋನ್ ಬೇಕಂತ ಕೂಡ ಮೆನ್ಷನ್ ಮಾಡಬೇಕು. ಸೊ ಪ್ರಾಡಕ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಇಟ್ಸ್ ಅ ಹೆಡ್ಫೋನ್. ಸೊ ಈ ಪ್ರಾಡಕ್ಟ್ನ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಒಂದ್ಸತಿ ರಿವ್ಯೂ ಮಾಡಿದ್ದೀನಿ. ಇದು ಬೋಟ್ ರಾಕರ್ಸ್ 440 ಅಂತ. ಸೊ ಇದೇ ಪ್ರಾಡಕ್ಟ್ನ ಇದೇ ಥರದ ಬೇರೆ ಪ್ರಾಡಕ್ಟ್ನ ಒಬ್ಬರು ಲಕ್ಕಿ ವಿನ್ನರ್ಗೆ ಗಿವ್ ಅವೇ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯಾಕೆ ಈ ಹೆಡ್ಫೋನ್ ಬೇಕಂತ ಹೇಳ್ಬಿಟ್ಟು ನೀವು ಇನ್ಸ್ಟಾಗ್ರಾಮಲ್ಲಿ ನನಗೆ ಹೆಡ್ಫೋನ್ ಅಂತ ಡಿ ಎಮ್ ಮಾಡಿ, ನಿಮ್ಗೆ ಯಾಕೆ ಹೆಡ್ಫೋನ್ ಬೇಕಂತ ಹೇಳಿ ಡಿ ಎಮ್ ಮಾಡಬೇಕು. ಸೊ ನಾನು ಚಿಟ್ಸ್ ಹಾಕ್ಬಿಟ್ಟು ಒಬ್ಬರು ಲಕ್ಕಿ ವಿನ್ನರ್ನ ಪಿಕ್ ಮಾಡಿ ಅವರಿಗೆ ಈ ಹೆಡ್ಫೋನ್ನ ಗಿವ್ ಅವೇ ಮಾಡ್ತೀನಿ. ಸೊ ಗಿವ್ ಅವೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಶೇರ್ ಮಾಡಿದ್ದಾಯಿತು, ಪ್ರಾಡಕ್ಟ್ನ ಕೂಡ ರಿವೀಲ್ ಮಾಡಿದ್ದಾಯಿತು. ಐ ಹೋಪ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಆದಷ್ಟು ಬೇಗ ಹೋಗಿ ಒನ್ ಕ್ರೇಜಿ ಇಂಟ್ರವರ್ಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಆ್ಯಂಡ್ ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ನ ರೀಚ್ ಆಗೋಣ. ಇನ್ನು 10 ಡೇಸ್ ಅಷ್ಟೇ ಇರೋದು ಜಾನ್ವರಿ 2026 ಸ್ಟಾರ್ಟ್ ಆಗೋದಕ್ಕೆ. 1K ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ಇನ್ನು ಜಸ್ಟ್ 268 ಸಬ್ಸ್ಕ್ರೈಬರ್ಸ್ ಅಷ್ಟೇ ಬೇಕಾಗಿರೋದು. 10 ಡೇಸ್ ಟೈಮ್ ಇದೆ. ಸೊ ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ನ ರೀಚ್ ಆಗೋಣ ಆ್ಯಂಡ್ ಗಿವ್ ಅವೇನ ಮಾಡೋಣ. ಸೊ ಜಾನ್ವರಿ ಇನ್ನೊಂದು 9 ಡೇಸಲ್ಲಿ ಜಾನ್ವರಿ 2026 ಸ್ಟಾರ್ಟ್ ಆಗ್ತಾ ಇದೆ, ಹೊಸ ವರ್ಷ ಶುರು ಆಗ್ತಿದೆ. ಸೊ ಎಲ್ಲರಿಗೂ ಅಡ್ವಾನ್ಸ್ ಆಗಿ ವೆರಿ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಮೇರಿ ಕ್ರಿಸ್ಮಸ್ ಟು ಎವ್ರಿ ಒನ್ ಇನ್ ಅಡ್ವಾನ್ಸ್. ಆ್ಯಂಡ್ ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ಹೋಪ್ ಯು ಆಲ್ ಹ್ಯಾವ್ ಲೈಕ್ ದಿಸ್ ವಿಡಿಯೋ. ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸಿ ಯು ಆಲ್ ವಿತ್ ಅ ನ್ಯೂ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.